ಪ್ರಧಾನಿ ಮೋದಿ ರೋಡ್ ಶೋಗೆ ಭರ್ಜರಿಯಾದ ಸಿದ್ಧತೆ ಆಗ್ತಾ ಇದೆ ಕಲಬುರಗಿಯಲ್ಲಿ. ಕಲಬುರಗಿ ಪರೇಡ್ ಮೈದಾನದಿಂದ ಮೋದಿ ರೋಡ್ ಶೋ ಅನ್ನ ಮಾಡ್ತಾರೆ. ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಪ್ರಧಾನಿ ರೋಡ್ ಶೋಗೆ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಕಲಬುರಗಿಯಲ್ಲಿ. ಪ್ರಧಾನಿ ರೋಡ್ ಶೋಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಮತ್ತೊಂದು ಕಡೆ ಭದ್ರತೆಯನ್ನ ಸಹ ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಮೋದಿ ರೋಡ್ ಶೋ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಪ್ರಧಾನಿ ರೋಡ್ ಶೋ ಹಿನ್ನೆಲೆ ಕಲಬುರಗಿ ಸಂಪೂರ್ಣ ಕೇಸರಿಮಯ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಕಲಬುರಗಿಯಲ್ಲಿ ನಡೀತಾ ಇದೆ. ಅದರ ಪರಿಶೀಲನೆಯನ್ನ ವಿಜಯೇಂದ್ರ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ರೋಡ್ ಶೋಗೆ ಖಾಕಿ ಭದ್ರತೆಯನ್ನ ಯಾವ ರೀತಿಯಾಗಿ ಒದಗಿಸಲಾಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇವತ್ತು ಪ್ರಧಾನಿ ಮೋದಿ ರೋಡ್ ಶೋ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಕಲಬುರಗಿಯಲ್ಲಿ. ಲೋಕಸಭಾ ಚುನಾವಣೆಯ ಮಹಾಕುರುಕ್ಷೇತ್ರಕ್ಕೆ ಇಂದು ಮುಹೂರ್ತ ಫಿಕ್ಸ್ ಆಗಲಿದೆ. ಇನ್ನೊಂದು ಕಡೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಲಬುರಗಿಯಿಂದಲೇ ಈ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು ಕಲಬುರಗಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬೃಹತ್ ಆದಂತಹ ರೋಡ್ ಶೋ ಇದೆ. ನೋಡ್ಬೋದು, ಕಲಬುರಗಿ ನಗರವೇ ಸಂಪೂರ್ಣ ಕೇಸರಿಮಯ ಆಗಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತೊಂದು ರೋಡ್ ಶೋ ಕೂಡ ನಡೀತದೆ. ಕಾರ್ಯಕರ್ತರ ಬೃಹತ್ ಸಮಾವೇಶ ಇರ್ತದೆ. ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಇಲ್ಲಿ ಕೈಗೊಳ್ಳಲಾಗಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಇಡೀ ಕಲಬುರಗಿಯೇ ಈ ರೀತಿ ಕೇಸರಿಮಯವಾಗಿರುವಂಥದ್ದು ನೋಡ್ಬೋದು. ಇಡೀ ಕಲಬುರಗಿ ಸಂಪೂರ್ಣ ಕೇಸರಿಮಯವಾಗಿದೆ. ಎಲ್ಲೆಲ್ಲೂ ಕಮಲದ ಧ್ವಜಗಳು, ಭಾರತೀಯ ಜನತಾ ಪಕ್ಷದ ಗುರುತುಗಳು ರಾರಾಜಿಸ್ತಾ ಇದ್ದಾವೆ. ಕಲಬುರಗಿಯಲ್ಲಿರುವಂತಹ, ಕಲಬುರಗಿ ನಗರದಲ್ಲಿರುವಂತಹ ಪೊಲೀಸ್ ಪರೇಡ್ ಮೈದಾನದ ಹೆಲಿಪ್ಯಾಡ್ನಲ್ಲಿ ನರೇಂದ್ರ ಮೋದಿ ಅವರು ಸುಮಾರು 2 ಗಂಟೆ ಅಷ್ಟೊತ್ತಿಗೆ ಲ್ಯಾಂಡ್ ಆಗಲಿದ್ದಾರೆ. ಅಲ್ಲಿಂದ NV ಕಾಲೇಜು ಮೈದಾನದಲ್ಲಿ ನಡೆಯುವಂತಹ ಕಾರ್ಯಕರ್ತರ ಸಮಾವೇಶ ನಡೆಯುವ ವೇದಿಕೆ ಸುಮಾರು 1 ಕಿಲೋಮೀಟರ್ ಇರುವಂಥದ್ದು. ಈ 1 ಕಿಲೋಮೀಟರ್ ಅಂತರವೂ ಕೂಡ ಈ ರೀತಿ ನರೇಂದ್ರ ಮೋದಿ ಅವರು ಇದೇ ರಸ್ತೆಯಲ್ಲಿ ಒಂದು ರೋಡ್ ಶೋವನ್ನು ನಡೆಸಲಿದ್ದಾರೆ. ಇಲ್ಲಿನ ಬ್ಯಾರಿಕೇಡ್ಗಳನ್ನು ಕಾಣಿಸ್ತಾ ಇದೆ. ಇದು ನರೇಂದ್ರ ಮೋದಿ ಅವರ ರೋಡ್ ಶೋಗಾಗಿಯೇ ಅಳವಡಿಸಲಾಗಿರುವಂತಹ ಬ್ಯಾರಿಕೇಡು. ಈ ಬ್ಯಾರಿಕೇಡ್ ಒಳಗಡೆ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಾರೆ. ಇಲ್ಲಿ ಪೊಲೀಸರು, ರಕ್ಷಣಾ ಸಿಬ್ಬಂದಿಗಳು ನಿಂತಿರುವಂಥದ್ದು. ಇನ್ನು ಆ ಕಡೆ ಮಾತ್ರ ಜನಸಮುದಾಯಕ್ಕೆ ನಿಲ್ಲಿಸುವುದಕ್ಕಾಗಿ ಅವಕಾಶ, ಈ ಬ್ಯಾರಿಕೇಡಿನ ಆಚೆ ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದು. ಈ ಇಡೀ ಬ್ಯಾರಿಕೇಡ್ಗಳಲ್ಲಿ ಎಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳು, ಭದ್ರತಾ ಸಿಬ್ಬಂದಿಗಳು ನಿಲ್ಲುವುದಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಇದೇ ರಸ್ತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೊಲೀಸ್ ಪರೇಡ್ ಮೈದಾನದಿಂದ NV ಕಾಲೇಜಿವರೆಗೂ ತೆರಳಲಿದ್ದಾರೆ. ಸುಮಾರು 1 ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 10 ನಿಮಿಷಗಳ ಕಾಲ ರೋಡ್ ಶೋ ಮೂಲಕ ಕ್ರಮಿಸಲಿದ್ದಾರೆ. ಇದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.